ರಾಜ್ಯ ರಾಜಕಾರಣದಲ್ಲಿ ಕಳೆದ 3-4 ದಿನಗಳಿಂದ ಭಾರಿ ಸಂಚಲನಕ್ಕೆ ಕಾರಣವಾಗಿರುವ ಹನಿ ಟ್ರ್ಯಾಪ್ನ ಫಾಲೋ ಅಪ್ ಸುದ್ದಿ. 3 ದಿನಗಳ ಹಿಂದೆ ಸದನದಲ್ಲಿ ಹನಿ ಟ್ರ್ಯಾಪ್ ಅಂತ ಅಳಲನ್ನ ತೋಡಿಕೊಂಡದ್ದ ಸಹಕಾರ ಸಚಿವ KN ರಾಜಣ್ಣ ಅವತ್ತು ಹೇಳಿದ ಮಾತು, ನನ್ನ ಬಳಿ ಪುರಾವೆ ಇದೆ, ಸಾಕ್ಷಿ ಇದೆ, ದಾಖಲೆ ಇದೆ, ಇದನ್ನ ಗೃಹ ಸಚಿವರಿಗೆ ಕೊಡ್ತೀನಿ, ಮುಖ್ಯಮಂತ್ರಿ ಕೊಡ್ತೀನಿ ಅಂತ. ಇದಾದ ಮೇಲೆ ದೂರು ಕೊಡೋಕೆ ಬರೋಬ್ಬರಿ 3 ದಿನ ಟೈಮ್ ತಗೊಂಡ್ರು. ಈಗ ದೂರೇನೋ ಕೊಟ್ಟಿದ್ದಾರೆ, ಆದರೆ ಕೊಟ್ಟಿರೋ ದೂರು ಕೇವಲ ನೇಮ್ ಸೇಕಾ, ನಾಮಕೆ ವಾಸ್ತೇನಾ ಅನ್ನೋ ಅನುಮಾನ. ಈಗ ದಾಖಲೆನೂ ಇಲ್ಲ, ಪುರಾವೆನೂ ಇಲ್ಲ, ಸಾಕ್ಷಿಯೂ ಇಲ್ಲ ಅಂತ ಹೊಸ ಕತೆ ಹೇಳಿದ್ದಾರೆ ಸಚಿವ KN ರಾಜಣ್ಣ. ಹಾಗೆ ಇಲ್ಲಿ ಗೃಹ ಸಚಿವರ ಮನೆ ಬಾಗಿಲಿಗೆ ಮತ್ತೊಬ್ಬ ಸಚಿವ ಬಂದು ಅಹವಾಲು ಸಲ್ಲಿಸಿದ್ರು. ಪರಮೇಶ್ವರ್ ಬೊಟ್ಟು ಮಾಡಿದ್ದು ಸ್ಪೀಕರ್ ಕಡೆಗೆ. ನಿಮಗೆ ನೆನಪಿರ್ಬೋದು, CT ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಈ ಡರ್ಟಿ ಟಾಕ್ನ ಪಾಲಿಟಿಕ್ಸ್ ಆದಾಗ ಇದೇ ಸ್ಪೀಕರ್ ಕೊಟ್ಟ ತೀರ್ಮಾನವನ್ನು ಧಿಕ್ಕರಿಸಿದ್ದ ಪಕ್ಷ ಕಾಂಗ್ರೆಸ್. ಇದೀಗ ತಮ್ಮದೇ ಪಕ್ಷದ ಮಿನಿಸ್ಟರ್ ಒಬ್ಬರು ಬಂದು ತಮ್ಮದೇ ಬಳಿಯಲ್ಲಿ ದೂರು ಕೊಟ್ಟರು ಕೂಡ ಸ್ಪೀಕರ್ ಹತ್ರ ಹೋಗಿ ಅಂತ ಹೇಳ್ತಿದ್ದಾರೆ ಗೃಹ ಸಚಿವರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಹನಿ ಟ್ರ್ಯಾಪ್ ದೂರಿಗೆ ನಿಜಕ್ಕೂ ನ್ಯಾಯ ಸಿಗತ್ತಾ, ಇಲ್ಲಿ ಅನ್ಯಾಯ ಆಗಿರೋದು ನಿಜಾನಾ, ಈ ರೀತಿ ಅನೇಕ ಪ್ರಶ್ನೆ ಅಂತೂ ಮೂಡ್ತಾ ಇದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೊನೆಗೂ ಹನಿ ಟ್ರ್ಯಾಪ್ ಬಗ್ಗೆ ರಾಜಣ್ಣ ದೂರು. ಏಕಾಏಕಿ ದಾಖಲೆ ಇಲ್ಲ ಎಂದಿದ್ದೇಕೆ ಸಚಿವ? ಕಾಣದ ಕೈ ಆಟದಿಂದ ಮೆತ್ತಗಾದ್ರ ರಾಜಣ್ಣ. ಬಹುಶಃ ದೇಶದಲ್ಲೇ ಸಂಚಲನ ಉಂಟು ಮಾಡಿದ್ದು ರಾಜ್ಯದಲ್ಲಿನ ಮಿನಿಸ್ಟರ್ ಅಂಡ್ ಸನ್ ಹನಿ ಟ್ರ್ಯಾಪ್ ಕೇಸ್. ಬೇರೆ ಎಲ್ಲೋ ಅಥವಾ ಬೇರೆ ಯಾರಿಗೋ ಹಿಂಗೆ ಹನಿ ಟ್ರ್ಯಾಪ್ ಬಗ್ಗೆ ಬೊಟ್ಟು ಮಾಡಿದ್ರೆ ಅದು ಬೇರೆ ಕತೆ. ಆದರೆ ಸದನದಲ್ಲೇ ಪ್ರತಿಧ್ವನಿಸಿದ್ದು ಅಪ್ಪ ಮಗನ ವಿರುದ್ಧದ ಹನಿ ಟ್ರ್ಯಾಪ್ ಪ್ರಯತ್ನ ಕೇಸ್. ಅದರಲ್ಲೂ ಕಲಾಪದಲ್ಲೇ ಖುದ್ದು KN ರಾಜಣ್ಣರೇ ಹೌದಂತ ಒಪ್ಪಿಕೊಂಡಾಗ ಗಾಯದ ಮೇಲೆ ಹಾಕಿದಂತಾಗಿದ್ದು ಬರೆ. ಇದಾಗಿ 3-4 ದಿನಗಳೇ ಕಳೆದಿವೆ. ಅವತ್ತು ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಅಳಲು ತೋಡಿಕೊಂಡಿದ್ದ ಸಹಕಾರ ಸಚಿವ KN ರಾಜಣ್ಣ ಇಷ್ಟು ದಿನಗಳ ಕಾಲ ದೂರು ಕೊಡೋದಕ್ಕೆ ಕಾದಿದ್ದೇಕೆ ಅನ್ನೋ ಪ್ರಶ್ನೆಯೇ ಈಗ ರಾಜಕೀಯ ಮೊಗಸಾಲೆಯಲ್ಲೇ ಹನಿ ಟ್ರ್ಯಾಪ್ನಷ್ಟೇ ಸದ್ದು ಮಾಡಿದೆ. ಇದಕ್ಕೆ ಸಚಿವ KN ರಾಜಣ್ಣ ಏನೇನೋ ಕಾರ್ಯಕ್ರಮಗಳ ಕಾರಣ ಕೊಟ್ಟರು. ಕಂಪ್ಲೇಂಟ್ ಕೊಡಲೇಬೇಕು ಅಂತ ಮನಸ್ಸು ಮಾಡಿದ್ರೆ ಅವರು ಕೊಡುತ್ತಿರೋ ಕಾರಣಗಳು ಬರೀ ನೆಪ ಅನ್ನೋದು ಕ್ಲಿಯರ್. ಹಾಗಿದ್ರೆ ಇಲ್ಲಿ ಖಂಡಿತ ಆಟ ಆಡಿವಿಯಾ ಕಾಣದ ಕೈಗಳು. ಯಾರು ಏನೇ ಹೇಳಲಿ ರಾಜಣ್ಣ ಹನಿ ಟ್ರ್ಯಾಪ್ ಕಹಾನಿ ಇಡೀ ರಾಷ್ಟ್ರದಲ್ಲಿ ಸೌಂಡ್ ಮಾಡಿದ್ದು ಸುಳ್ಳಲ್ಲ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದ್ದು ಪಕ್ಷಕ್ಕೂ ದೊಡ್ಡ ಮುಜುಗರ ತಂದಿದೆ. ಅದು ಇನ್ನೂ ಗಮನಿಸಬೇಕಾದ ಅಂಶ ಅಂದ್ರೆ ಇಲ್ಲಿ ರಾಜಣ್ಣ ಆಗ್ಲಿ, ಪುತ್ರ ರಾಜೇಂದ್ರ ಆಗ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದ ಇತರೆ CM ಆಪ್ತರು ಬೊಟ್ಟು ಮಾಡ್ತಿರೋದು ಯಾರ ವಿರುದ್ಧ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ. ಇದೇ ಈಗ ಹೈಕಮಾಂಡ್ಗೂ ಕಸಿವಿಸಿ ತಂದಿದ್ದು. ಹನಿ ಟ್ರ್ಯಾಪ್ ಆಗಿದೆ ಅಂತ ಆದ್ರೂ ಕೈಗೆ ಬೇಕುದಿ. ಇದನ್ನ ಆ ಮಹಾನಾಯಕರೇ ಮಾಡಿಸಿದ್ದಾರೆ ಅಂತ ಆದ್ರೂ ಪಕ್ಷಕ್ಕೆ ಕೆಂಡ. ಇತ್ತ ಬಾಣಲೆ, ಅತ್ತ ಬೆಂಕಿ ಸ್ಟೋರಿ. ಇನ್ನು ಸ್ಪಷ್ಟವಾಗಿ ಹೇಳೋದಾದ್ರೆ ಇಲ್ಲಿ KN ರಾಜಣ್ಣ ಆಗ್ಲಿ ಅಥವಾ CM ಬಣದ ಇನ್ಯಾರೇ ಸಚಿವರಾಗ್ಲಿ ಯಾರ ಹೆಸರನ್ನ ಡೈರೆಕ್ಟ್ ಆಗಿ ಉಲ್ಲೇಖ ಮಾಡುತ್ತಿಲ್ಲ. ಆದ್ರೂ ಎಲ್ಲರಿಗೂ ಗೊತ್ತು ಇದು DCM DK ಶಿವಕುಮಾರ್ ಮೇಲೆ ಗುರಿ ಮಾಡಿದ ಅಸ್ತ್ರ ಅಂತ. ಅವತ್ತಿದ್ದ ದಾಖಲೆ ಇವತ್ತು ಇಲ್ಲವೇ ಇಲ್ಲ. ಇಲ್ಲಿ ರಾಜಣ್ಣ 3-4 ದಿನಗಳಿಂದ ದೂರನ್ನೇ ಒಂಥರ ಧಾರಾವಾಹಿ ತರ ಎಳೆದಿದ್ದು. ಇಲ್ಲಿ ಮೂಡ್ತಿರೋ ಡೌಟ್ ಅಂದ್ರೆ ನಿಜಕ್ಕೂ ಮೆತ್ತಗಾಗಿ ಬಿಟ್ರ ಸಚಿವ KN ರಾಜಣ್ಣ. ಅಂದ್ರೆ ಇಷ್ಟರಲ್ಲೇ ಯಾವುದಾದರೂ ಕಾಣದ ಕೈಗಳು ಆಟ ಆಡಿಬಿಟ್ವಾ? ಸುಖ ಸುಮ್ಮನೆ ಪಕ್ಷದಲ್ಲೇ ಏಕೆ ಈ ರದ್ದಾಂತ? ಪಕ್ಷದ ಇಮೇಜ್ಗೆ ಕಳಂಕ ಅಂತ ಏನಾದ್ರೂ ದಿಲ್ಲಿ ಮಟ್ಟದಿಂದ ರಾಜಣ್ಣ ಮೇಲೆ ಒತ್ತಡ ಕ್ರಿಯೇಟ್ ಆಯ್ತಾ? ಈ ಕ್ವೆಶ್ಚನ್ನು ರಾಜಕೀಯ ಮೊಗಸಾಲೆಯಲ್ಲಿ ಸುಳಿದಾಡ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಅವತ್ತು ವಿಧಾನಸಭೆಯಲ್ಲಿ ನನ್ನ ಹತ್ರ ದಾಖಲೆ ಇದೆ ಅಂತೆಲ್ಲ ಹಾರಾಡಿದ ರಾಜಣ್ಣ ಈಗ ನೋಡಿದ್ರೆ ಅಯ್ಯೋ ನಾನು ಮನೆಯಲ್ಲಿ CCTV ಇರಬಹುದು ಅಂತ ಅನ್ಕೊಂಡು ಹಿಂಗೆ ಹೇಳಿದೆ ಅಂತ ಉಲ್ಟಾ ಹೊಡಿತಾ ಇದ್ದಾರೆ. ಸ್ವತಃ ಅವರಿಗೆ ಗೊತ್ತಿಲ್ಲದೆ ಬೆಂಗಳೂರು ಮನೆ CCTVಯನ್ನೇ ದಾಖಲೆ ಅಂತ ಬಿಂಬಿಸೋಕೆ ಹೋಗುವಷ್ಟು ದಡ್ಡರೇನಲ್ಲ ರಾಜಣ್ಣ ಅನ್ನೋದು ಅವರನ್ನ ಹತ್ತಿರದಿಂದ ನೋಡಿದ ಮಂದಿ ಅಭಿಪ್ರಾಯ. ಒಟ್ಟಾರೆ ರಾಜಣ್ಣ ದೂರಿನ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಇದೀಗ ಚೆಂಡು ರಾಜ್ಯ ಸರ್ಕಾರದ ಅಂಗಳಕ್ಕೆ ಬಿದ್ದಿದೆ. ಇದನ್ನ ಪೊಲೀಸ್ ಸ್ಟೇಷನ್ಗೆ ವರ್ಗ ಮಾಡಿ ಪೊಲೀಸ್
ತನಿಖೆ ಶುರು ಆಗುತ್ತಾ ಅಥವಾ ಎಸ್ಐಟಿ ತನಿಖೆಗೆ ಆದೇಶ ಆಗುತ್ತೋ ಅಥವಾ ಡಿಜಿಪಿ ಅಥವಾ ಐಡಿಜಿಪಿ ಮಟ್ಟದಲ್ಲೇ ತನಿಖೆ ಶಾಸ್ತ್ರ ಮುಗಿಯುತ್ತೋ ಆರ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುತ್ತೋ ಅಥವಾ ಮಹಾನಾಯಕನ ಆಟಕ್ಕೆ ಕಡಿವಾಣ ಹಾಕೋಕೆ ಸಿಬಿಐಗೆ ಕೇಸ್ ರೆಫರ್ ಮಾಡಲಾಗುತ್ತೋ ಈ ಬಗ್ಗೆಯೇ ಈಗ ಎಲ್ಲರಲ್ಲಿ ಕುತೂಹಲ ಮೂಡಿತ್ತು. ಸದ್ಯಕ್ಕೆ ಅಸೆಂಬ್ಲಿಯಲ್ಲಿ ಪ್ರಾರಂಭವಾದ ಈ ಹನಿ ಹನಿ ಕಹಾನಿ ಸ್ಪೀಕರ್ ಅಂಗಳಕ್ಕೆ ಬಂದು ತಲುಪಿತು. ಕೊನೆಗೂ ಒಂದು ದೂರು ಅಂತ ಹೇಳಿ ಸಲ್ಲಿಸಿದ್ದಾರೆ ರಾಜಣ್ಣ ಅವರು. 3-4 ದಿನ ಟೈಮ್ ತಗೊಂಡು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪರ್ಸನಲಿ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ. 3 ಪುಟಗಳ ದೂರನ್ನ ಕೊಟ್ಟಿದ್ದಾರೆ ಸಹಕಾರ ಸಚಿವ KN ರಾಜಣ್ಣ. ಇಂಟ್ರೆಸ್ಟಿಂಗ್ಲಿ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾರ್ದಾದ್ರೂ ಹೆಸರು ಬರೆದಿದ್ದಾರಾ, ಇಂಥ ಹೊತ್ತಿಗೆ ಬಂದವ್ರು ಹೀಗೆ ಮಾತಾಡಿದವ್ರ ಬಾಯಲ್ಲಿ ಇಂಥವ್ರ ಹೆಸರು ಬಂತು, ಇಂಥವ್ರ ಮೇಲೆ ಅನುಮಾನ ಇದೆ, ಹೀಗೆ ಸ್ಪೆಸಿಫಿಕ್ ಡೀಟೇಲ್ಸನ್ನು ಕೊಟ್ಟರೆ ತನಿಖೆ ಮತ್ತಷ್ಟು ಚುರುಕಾಗಿ ಮತ್ತಷ್ಟು ಗಂಭೀರವಾಗಿ ನಡೆಯೋ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಆದರೆ ದೂರಿನಲ್ಲಿ ಹನಿ ಟ್ರ್ಯಾಪ್ನ ಬಗ್ಗೆ ಕೊಟ್ಟಿರುವ ವಿವರಗಳಿದೆಯಲ್ಲ, ಅದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಪ್ರಕರಣದ ಗಂಭೀರತೆ ಬಗ್ಗೆ. 2 ಸಲ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಮಾಡುವ ಯತ್ನ ನಡೀತು ಅಂತ ಹೇಳಿ ಬರೆದಿದ್ದಾರೆ ರಾಜಣ್ಣ ಅವರು. ಅದರಲ್ಲೂ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದಿದ್ದ ಯುವತಿ ಅಂತ ಹೇಳಿ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೆಸರಿಲ್ಲ, ಕೇವಲ ಆಕೆ ಧರಿಸಿದ ಉಡುಪಿನ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡಿದ್ದಾರೆ ರಾಜಣ್ಣ ಅವರು. ಹೆಸರು ಗೊತ್ತಿಲ್ಲ ನನಗೆ, ಯಾರೋ ಬಂದಿದ್ರು ಅನಾಮಧೇಯ ವ್ಯಕ್ತಿಗಳು, ಒಬ್ಬ ಯುವಕ ಮಾತ್ರ ರಿಪೀಟೇವ್ಲಿ 2 ಸತಿ ಬಂದಿದ್ದ. ಯುವತಿ ಬರುವಾಗ ಡಬಲ್ ಅಂದರೆ 2 ಸತಿ ಬರುವಾಗಲೂ ಕೂಡ ಯುವತಿಯರು ಬದಲಾಗಿದ್ರು, ಬೇರೆ ಯುವತಿಯರು ಬಂದಿದ್ರು, ವಕೀಲರು ಅಂತ ಹೇಳ್ಕೊಂಡು ಬಂದಿದ್ರು. ಎಲ್ಲ ಅಂಶಗಳನ್ನು ರಾಜಣ್ಣ ಅವರು ಹೊರಗೆ ಪ್ರಸ್ತಾಪ ಮಾಡಿದ್ರು ಮಾಧ್ಯಮಗಳ ಸಮ್ಮುಖದಲ್ಲಿ ಮಾತನಾಡುವಾಗ. ದೂರಿನಲ್ಲಿ ಕೊಟ್ಟಿರೋ ಡೀಟೇಲ್ಸ್ ಏನು? ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದಿದ್ದ ಯುವತಿ 2 ಬಾರಿ ಮನೆಗೆ ಬಂದಿದ್ರು, ಇಷ್ಟನ್ನ ಹೇಳಿದ್ದಾರೆ. ಹೊರತುಪಡಿಸಿದ್ರೆ ಯಾವುದೇ CCTV ಫುಟೇಜ್ ಆಗಲಿ, ಕಾಲ್ ಡೀಟೇಲ್ಸ್ ಆಗಲಿ, ತಮ್ಮ ಮೇಲೆ ಹನಿ ಟ್ರ್ಯಾಪ್ಗೇನೆ ಯತ್ನ ನಡೆದಿತ್ತು ಅನ್ನೋದಕ್ಕೆ ಪೂರಕವಾದ ದಾಖಲೆಗಳಾಗಲಿ ಯಾವುದನ್ನೂ ಸಲ್ಲಿಸಿಲ್ಲ KN ರಾಜಣ್ಣ. ಈ ಹಿಂದೆ ದಾಖಲೆ ಇದೆ ಅಂತ ಹೇಳಿ ಬಹಿರಂಗವಾಗಿ ಸಭೆಯಲ್ಲಿ ಹೇಳಿದ್ದ ಮಿನಿಸ್ಟರ್ ಇದೀಗ ಉಲ್ಟಾ ಹೊಡೆದಂಗೆ ಕಾಣ್ತಾ ಇದೆ. ಕೇಳಿದ್ರೆ ನಮ್ಮನೇಲಿ CCTVನೇ ಇಲ್ಲ ಅಂತ ಹೇಳಿ ಕಾರಣ ಹೇಳ್ತಿದ್ದಾರೆ. ಅರೆ, ಒಬ್ಬ ಸಚಿವರಿಗೆ ತಮ್ಮ ನಿವಾಸದಲ್ಲಿ CCTV ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ವಾ? ಇನ್ ಜನರಲ್ ಅಷ್ಟೆಲ್ಲ ಯೋಚನೆ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ವೇನೋ, ಗಮನಿಸೋಕೆ ಪುರ್ಸೊತ್ತಿಲ್ವೇನೋ ಅಂದ್ಕೊಳ್ಬೋದು. ಆದರೆ ಅಸೆಂಬ್ಲಿಯಲ್ಲಿ ನಿಂತು ಮಾತನಾಡುವಾಗ ನನ್ನ ಹತ್ರ ದಾಖಲೆ ಇದೆ, ನಾನು ದಾಖಲೆ ಸಮೇತ ದೂರು ಕೊಡ್ತೀನಿ ಅಂತ ಹೇಳುವಾಗ ಮನೇಲಿ CCTV ಇರಬಹುದು ಅಂದ್ಕೊಂಡು ನಾನು ಹಾಗೆ ಹೇಳಿದೆ ಅನ್ನೋದು ರಾಜಣ್ಣ ಅವರ ನೆಪ. ಕಾರಣ ಇನ್ನು ಈ ದೂರು ಸಲ್ಲಿಸೋ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲೂ ಕೂಡ ಒಂದಷ್ಟು ಹೈಡ್ರಾಮಾ ನಡೆದು ಹೋಯ್ತು. ಮೊದಲು ನೆಲಮಂಗಲದಲ್ಲಿ ಪರಮೇಶ್ವರ್ ಅವರನ್ನು ಭೇಟಿಯಾಗ್ತಾರೆ. ಪರಮೇಶ್ವರ್ ಅವರ ಅಧಿಕೃತ ಸರ್ಕಾರಿ ನಿವಾಸವೂ ಅಲ್ಲ ಅಥವಾ ವಿಧಾನಸಭೆಯೂ ಅಲ್ಲ, ಭೇಟಿಯಾಗಿದ್ದೆಲ್ಲಿ ಪರಮೇಶ್ವರ್ ಒಡೆತನದ ಕಾಲೇಜ್ ನೆಲಮಂಗಲ, ಅಲ್ಲಿ ಹೋಗಿ ಭೇಟಿಯಾದರು. ಆದರೆ ಅಲ್ಲಿ ಪರಮೇಶ್ವರ್ ಅವರು ದೂರು ಸ್ವೀಕಾರ ಮಾಡಲಿಲ್ಲ. ಇದಲ್ಲಪ್ಪ ಜಾಗ, ಇಲ್ಲಿ ದೂರು ಸ್ವೀಕಾರ ಮಾಡಲಿಕ್ಕಾಗಲ್ಲ, ಭೇಟಿಯಾಗಿದ್ದೀರಲ್ಲ, ಆಮೇಲೆ ಮನೆಗೆ ಬಂದು ದೂರನ್ನು ಸಲ್ಲಿಸಿ ಅಂತ ಹೇಳಿ ಮನೆಗೆ ಬಂದು ದೂರು ಕೊಡಿ ಅಂತ ಹೇಳಿ ಕಳಿಸಿದ್ರು ಪರಮೇಶ್ವರ್ ಅವರು. ಸಂಜೆ ಹೋದರು ಪರಮೇಶ್ವರ್ ಅವರ ಅಧಿಕೃತ ನಿವಾಸಕ್ಕೆ ಹೋಗಿ ಅಲ್ಲಿ ದೂರನ್ನು ಸಲ್ಲಿಸಿದ್ರು ರಾಜಣ್ಣ ಅವರು. ಇದಾದ ಬಳಿಕ ಪರಮೇಶ್ವರ್ ಅವರು ಆಯಿತು, ಇಷ್ಟೊಂದು ಗಂಭೀರವಾದ ಆರೋಪ ಪ್ರಕರಣ, 48 ಮಂದಿ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ಸಿಡಿಗಳಿದೆ ಅಂತೆಲ್ಲ ಹೇಳಿಬಿಟ್ಟಿದ್ದಾರೆ, ಹೀಗಾಗಿ ಇದನ್ನು ತಕ್ಷಣ ಗೃಹ ಇಲಾಖೆ ಅತ್ಯಂತ ಗಂಭೀರವಾದ ಪ್ರಕರಣ ಅಂತ ಪರಿಗಣಿಸುತ್ತೆ ಅಂತ ಹೇಳ್ತಾರೇನೋ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಪರಮೇಶ್ವರ್ ಅವರು ತೆಗೆದಿದ್ದು ಮತ್ತೊಂದು ಹೊಸ ರಾಗ. ಇದು ಸದನದಲ್ಲಿ ಪ್ರಸ್ತಾಪ ಆಗಿದೆ ವಿಚಾರ, ನನ್ನ ಹತ್ರ ದೂರು ಕೊಟ್ಟಿರಬಹುದು ಈಗ ಬಂದು, ಆದರೆ ಸದನದಲ್ಲಿ ಮೊದಲು ಪ್ರಸ್ತಾಪ ಆಗಿದ್ದು, ಹೀಗಾಗಿ ಇದರಲ್ಲಿ ಸ್ಪೀಕರೇ ಫೈನಲ್ ಡಿಸಿಷನ್ ಅಂತ ಹೇಳೋ ಮೂಲಕ ಸ್ಪೀಕರ್ ಅಂಗಳಕ್ಕೆ ರಾಜಣ್ಣ ಅವರ ಹನಿ ಟ್ರ್ಯಾಪ್ನ ದೂರಿನ ಚೆಂಡನ್ನು ಕಳಿಸಿದ್ದಾರೆ ಹೋಮ್ ಮಿನಿಸ್ಟರ್. ಸಭಾಧ್ಯಕ್ಷರ ಅನುಮತಿ ಬೇಕು ಇದನ್ನು ಮುಂದುವರಿಸಲಿಕ್ಕೆ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ, ದೂರು ಸ್ವೀಕಾರ ಮಾಡಿದ ನಂತರದಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟ ಹೇಳಿಕೆ ಯಾವ ರೀತಿ ಇತ್ತು ಅಂತ. ನನಗೆ ಇದನ್ನು ನಾನು ದೂರ ಅಂದರೆ ಕಂಪ್ಲೇಂಟನ್ನು ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ. ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಕೊಡಬೇಕು. ಇದನ್ನು ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂಥೇಳಿ ಪರಿಗಣಿಸ್ಬೋದು. ಇದರ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನು
ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ. ನನಗೆ ಇದು ಜಡ್ಜಸ್ ಯಾರು ಹೇಳಿದ್ದೀನೇನ್ರಿ? ನೋ ಲೆಟ್ ಬಿ ಕ್ಲಾರಿಫೈ. ಜಡ್ಜಸ್ ಇದ್ದಾರೆ ಅಂತ ನಾನು ಹೇಳಿದ್ದೀನಿ ಎಲ್ಲಾದರೂ? ಹೇಳಿ. ಸುಮ್ಮನೆ ಎಲ್ಲ ನೀವೇ ಕಲ್ಪನೆ ಮಾಡಿಕೊಂಡು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿ ತೋರಿಸಿ ಎಲ್ಲಿ ಹೇಳಿದ್ದೀನಿ ನಾನು? ಇನ್ಫ್ಯಾಕ್ಟ್ ನಾನು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ದೀನಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಾಗ 3 days or 4 days ಬ್ಯಾಕ್